ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ಸ್ ಬಂದು ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಕ್ ಬಂದಿದ್ದೀನಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ದಯವಿಟ್ಟು ಲೈಕ್, ಕಾಮೆಂಟ್, ಶೇರ್ ಮಾಡಿ. ಮತ್ತೆ ಅಲ್ಲಿ ಕಾಣಿಸ್ತಾ ಇರುವಂತಹ ನೋಟಿಫಿಕೇಶನ್ ಅಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದ್ರೆ ನೆಕ್ಸ್ಟ್ ನಾನು ಮಾಡುವಂತ ವಿಡಿಯೋ ಪ್ರತಿಯೊಂದನ್ನು ನಿಮಗೆ ತಲುಪತ್ತೆ. ಹಾಗಾಗಿ ಆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡೋಣ. ಮದ್ವೆ ಟೈಮ್ ಅಲ್ಲಿ ನಮ್ಮ ಮನೆಯಿಂದ ನನಗೆ ಲಾಂಗ್ ಕಾಸಿನ ಸರ ಮತ್ತೆ ಒಂದು ಶಾರ್ಟ್ ಮತ್ತೆ ಹಾಗೇನೆ ಬ್ಯಾಂಗಲ್ಸ್ ನ ನಮ್ಮ ಮನೆಯಲ್ಲಿ ಮಾಡಿಸ್ಕೊಟ್ಟಿದ್ರು. ಅದಾದ ನಂತರ ಓಕೆ, ನಿಮ್ಗೆ ಲಾಂಗ್ ಕಾಸಿನ ಸರನ ನಿಮ್ಗೆ ಇಲ್ಲಿ ಶೋ ಆಗ್ತಿದೆ ನೋಡಿ. ಇದನ್ನೇ ನಮ್ಮಪ್ಪ ಮಾಡಿಸ್ಕೊಟ್ಟಂತಹ ಒಂದು ಲಾಂಗ್ ಕಾಸಿನ ಸರ. ಮತ್ತೆ ಅದಕ್ಕಿಂತ ಮ್ಯಾಚ್ ಆಗೋ ರೀತಿಲಿ ನನ್ನ ಸಿಸ್ಟರ್ಸ್ ಮಾಡಿಸ್ಕೊಟ್ರು. ನೆಕ್ಸ್ಟ್ ಬ್ಯಾಂಗಲ್ಸ್ ಇದೆ, ಬಟ್ ನಾನಿಲ್ಲಿ ಶೋ ಮಾಡ್ತಲ್ಲ, ಬಿಕಾಸ್ ನಾವಿರೋದು ಚೆನ್ನೈಲಿ. ಹಾಗಾಗಿ ಸೇಫ್ಟಿ ಪರ್ಪಸ್ಗೆ ಅದನ್ನ ನಾವು ಊರಲ್ಲೇ ಬಿಟ್ಟು ಬಂದಿದೀವಿ. ಇಲ್ಲಿಗೆ ಸ್ವಲ್ಪ ಮಾತ್ರ ತಗೊಂಡ್ ಬಂದಿದ್ದೀನಿ. ಹಾಗಾಗಿ ಫೋಟೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್, ಲಾಂಗ್ ಕಾಸಿನ ಸರ. ಅದಕ್ಕೆ ಮ್ಯಾಚ್ ಆಗೋ ತರ ನಮ್ ಸಿಸ್ಟರ್ಸ್ ಮಾಡಿಸ್ಕೊಟ್ಟಿದ್ರು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ನನ್ ಮದ್ವೆ ಆದ 1 ಇಯರ್ಗೆನೆ ಅವರು ಒಂದಷ್ಟು ಕಲೆಕ್ಷನ್ಸ್ ನ ಮಾಡಿಸ್ಕೊಟ್ರು. ತುಂಬಾನೇ ಚೆನ್ನಾಗಿತ್ತು. ಯಾಕೆಂದ್ರೆ ನಾನು ತುಂಬಾನೇ ಇಷ್ಟಪಟ್ಟು ಆ ಕಲೆಕ್ಷನ್ಸ್ ಗಳನ್ನ ನಾನು ಮಾಡಿಸ್ಕೊಂಡೆ. ಅದ್ರಲ್ಲಿ ತುಂಬಾನೇ ಇಷ್ಟ ಆಗಿ ನಮ್ಮ ಮನೆಯವರೇ ಫಸ್ಟ್ ಟೈಮ್ ಅವರೇನೆ ಸೆಲೆಕ್ಟ್ ಮಾಡಿದ್ದು ಈ ಒಂದು ನೆಕ್ ಚೈನ್. ಇದು ನನಗ್ ಬೇಡ ಅಂತ ಹೇಳ್ತಿದ್ದೆ, ನನಗೆ ಬೇಡ, ಬೇರೆ ತರ ಮಾಡಿಸ್ಕೊಡಿ ಅಂತ ಹೇಳ್ತಿದ್ದೆ. ಇಲ್ಲ, ಇದು ಒಂಥರ ಡಿಸೈನ್ ಆಗಿ ಚೆನ್ನಾಗಿದೆ, ನೆಕ್ ಚೈನ್ ತರಾನೇ ಕಾಮನ್ ಆಗಿ ಎಲ್ಲಾ ತರ ಇದ್ರೆ ಅಷ್ಟೇನ್ ಚೆನ್ನಾಗ್ ಕಾಣಿಸಲ್ಲ, ಈ ತರದ್ದ ನೀನು ಮಾಡಿಸ್ಕೊಂತ ಹೇಳಿದ್ರು. ಫಸ್ಟ್ ನಾನು ಬೇಡ ಅಂತಾನೆ ಹೇಳ್ತಿದ್ದೆ. ಈ ತರ ಕಾಮನ್ ಆಗಿ ನೆಕ್ ಚೈನ್ ಮಾತ್ರ ಮಾಡಿಸ್ಕೊತೀನಿ ಅಂತ ಹೇಳ್ತಿದ್ದೆ. ಬಟ್ ಇದು ನನ್ ಕಾಲೇಜ್ ಹೋಗೋ ಟೈಮಲ್ಲಿ, ವರ್ಕ್ ಮಾಡೋ ಟೈಮಲ್ಲಿ ಇದನ್ನ ನಾನು ಹಾಕೊಂಡ್ ಹೋದಾಗ ತುಂಬಾ ಜನ ಕೇಳ್ತಿದ್ರು, ಡಿಸೈನ್ ತುಂಬಾ ಚೆನ್ನಾಗಿದೆ, ಎಲ್ ಮಾಡಿಸ್ಕೊಂಡೆ, ಎಷ್ಟು ಗ್ರಾಮ್ ಇದೆ ಹೇಳು, ಫೋಟೋಸ್ ಕಳ್ಸು ಅಂತ ತುಂಬಾ ಜನ ನನ್ ಕೇಳಿನ ಫೋಟೋಸ್ಗಳನ್ನ ಇಮೇಜಸ್ ನ ತೆಗಿಸ್ಕೊಂಡು. ಬಟ್ ನನ್ಗೊಮ್ಮೆಲೆ ನೆಕ್ಸ್ಟ್ ಲೈಕ್ ಆಯ್ತು. ಕಾಮನ್ ಆಗಿ ಕುತ್ತಿಗೆ ಚೈನ್ ಆಯ್ತು ಅಂತ ನಾರ್ಮಲ್ ಆಗಿ ಕಾಣಿಸ್ತಿತ್ತು, ಬರೀ ಡ್ರೆಸ್ ಮಾತ್ರ ವೇರ್ ಮಾಡ್ಬೇಕಾಗತ್ತೆ. ಬಟ್ ಇದು ಆದ್ರೆ ಸ್ಯಾರಿಗೂನು ವೇರ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಈಗಂತೂ ಬೆಸ್ಟ್ ಆಫ್ ದ ಒಂದು ಗೋಲ್ಡ್ ಜ್ಯುವೆಲರ್ಸ್ ಅಲ್ಲಿ ನಾನು ತುಂಬಾನೇ ಲೈಕ್ ಮಾಡ್ತೀನಿ. ಇದು ನಮ್ಮ ಮನೆಯವರು ನಂಗೆ ಪ್ರೀತಿಯಿಂದ ಒಂದಷ್ಟು ಗೋಲ್ಡ್ ಗಳನ್ನ ಆನಿವರ್ಸರಿಗೆ ಗಿಫ್ಟ್ ಆಗಿ ನನಗೆ ಮಾಡಿದ್ರು. ಅದ್ರಲ್ಲಿ ಇದೊಂದು ಬೆಸ್ಟ್. ಇದು ನೆಕ್ಸ್ಟ್ ಎಲ್ಲರೂ ಈಗ 1 ಗ್ರಾಮ್ ಅಲ್ಲಿ ನಾವು ಎಲ್ಲರ ಫಂಕ್ಷನ್ಗೆ, ಲೈಟ್ ಫಂಕ್ಷನ್ಗೆ ಹೋಗ್ಬೇಕು ಅಂತ ಅಂದ್ರೆ 1 ಗ್ರಾಮ್ ಅಲ್ಲಿ ನಾವು ಮಾಡಿಸ್ಕೊತೀವಿ. ಆ 1 ಗ್ರಾಮ್ ಅಲ್ದು ಇದೊಂದು ನಾನು ಮಾಡಿಸ್ಕೊಂಡೆ. ತುಂಬಾನೇ ಚೆನ್ನಾಗಿದೆ. ಒಂದು ಕಾಮನ್ ಲೈಟ್ ಫಂಕ್ಷನ್ ಹಾಕೊಂಡು ಹೋಗಕ್ಕೆ ಚೆನ್ನಾಗಿದೆ. ಇದನ್ನ ನಾನೇ ಮಾಡಿಸ್ಕೊಂಡೆ. ಅವಾಗೆಲ್ಲ ನಿಮ್ಗೆ ಗೊತ್ತಲ್ಲ ಗೋಲ್ಡ್ ರೈಟ್ ಎಷ್ಟಿತ್ತು ಅಂತ. ಒಂದು ಸ್ಯಾರಿ ಫಂಕ್ಷನ್, ಎಲ್ಲಾರ ಒಂದು ಸಿಂಪಲ್ ಫಂಕ್ಷನ್ಗೆ, ಒಂದು ಟೆಂಪಲ್ಗೆಲ್ಲ ಹಾಕೊಂಡು ಹೋಗ್ಬೇಕು ಅಂತ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಇದು ಒಂದು ಗ್ರಾಮ್ ಅಲ್ಲಿ ನಾನು ಮಾಡಿಸ್ಕೊಂಡಿದ್ದಂತಹ ಒಂದು ನೆಕ್ ಚೈನ್. ನನಗೆ ಈ ಒಂದು ಜುಮ್ಕಿ ಹೋಲನ್ನು ನನ್ನ ಬರ್ತಡೆಗೆ ಪ್ರೆಸೆಂಟ್ ಮಾಡಿದ್ರು. ನನ್ ಮದ್ವೆ ಟೈಮ್ ಅಲ್ಲಿ ಈ ಜುಮ್ಕಿನ ನಾನು ತಗೊಂಡಿರ್ಲಿಲ್ಲ, ಬಿಕಾಸ್ ನಾನು ಬೇರೆ ತರ ಮಾಡಿಸ್ಕೊಂಡಿದ್ದೆ, ಆಂಟಿ ಪೀಸ್ ಅಲ್ಲಿ ಮಾಡಿಸ್ಕೊಂಡಿದ್ದೆ. ಹಾಗಾಗಿ ಈ ಜುಮ್ಕಿನ ತುಂಬಾನೇ ಇಷ್ಟ ಪಡ್ತಿದ್ದೆ. ಎಲ್ಲಾರು ಹಾಕೊಂಡಾಗ ನನಗೂ ಇಷ್ಟ ಆಗ್ತಿದೆ ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ. ಅವ್ರು ನನ್ಗೆ ಸರ್ಪ್ರೈಸ್ ಆಗಿ ನನ್ಗೆ ಹೇಳ್ದಾನೆ ಆಕ್ಚುಲಿ ಈ ಒಂದು ಏನಿದೆ ಜುಮ್ಕಿ ಹೋಲಿನ ನನಗೆ ಮಾಡಿಸ್ಕೊಟ್ರು. ತುಂಬಾನೇ ಖುಷಿ ಆಯ್ತು. ಇದು ಒಂದು ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಅಲ್ಲಿ ಒಂದು. ನೆಕ್ಸ್ಟ್ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಸ್ವಲ್ಪ ಅಮೌಂಟ್ ನನ್ನ ಸೇವ್ ಮಾಡಿದೆ. ಆ ಟೈಮಲ್ಲಿ ಓನ್ ಆಗಿ ಫಸ್ಟ್ ಗೋಲ್ಡ್ ಅಂತ ನಾನು ಪರ್ಚೇಸ್ ಮಾಡಿದ್ದು ಈ ಒಂದು ಜುಮ್ಕಾನ. ತುಂಬಾನೇ ಸ್ಮಾಲ್ ಸೈಜ್, ಕಡಿಮೆ 1 ಗ್ರಾಮ್ ಅಲ್ಲಿ ನಾನು ತಗೊಂಡೆ. ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಆಕ್ಚುಲಿ ತುಂಬಾನೇ ಲೈಕ್ ಮಾಡಿ ಫಸ್ಟ್ ಸ್ಯಾಲ್ರಿಲಿ ಸೇವ್ ಮಾಡುವಂತ ಅಮೌಂಟ್ ಅಲ್ಲಿ ನಾನ್ ತಗೊಂಡಂತಹ ಇದು ಜುಮ್ಕಾ. ನೆಕ್ಸ್ಟ್ ನನ್ನ ಮದ್ವೆ ಟೈಮ್ ಅಲ್ಲಿ ಗಂಡನ ಮನೆಯಿಂದ ಕೊಟ್ಟಂತ ಒಂದು ಜುಮ್ಕಾ. ಈ ಒಂದು ಜುಮ್ಕಾ ಕೊಟ್ಟಿರೋ ಒಂದು ಪರ್ಪಸ್ ಇಂದ ನಾನು
ಓಲೆ ಜುಮ್ಕಿನ ನಾನು ಮಾಡಿಸ್ಕೊಂಡಿರ್ಲಿಲ್ಲ. ಅದಾದ್ಮೇಲೆನೆ ನನ್ ಗಂಡ ಓಲೆ ಜುಮ್ಕಿನ ಮಾಡಿಸ್ಕೊಟ್ರು. ನೆಕ್ಸ್ಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಫೋಟೋಸ್ ಅಲ್ಲಿ ಇದನ್ನೇ ನಾನು ನನ್ನ ಹಸ್ಬೆಂಡ್ ನನಗೆ ಒಂದು ಅಷ್ಟು ಅಮೌಂಟ್ ನಾವು ಸೇವ್ ಮಾಡಿದ್ದು, ಯಾವ್ದೋ ಒಂದು ಅಮೌಂಟ್ ಬಂದಿದ್ದು ಆ ಟೈಮ್ ಅಲ್ಲಿ. ಇಷ್ಟು ಒಂದು ಏನಿದೆ ಈ ಫೋಟೋದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು ನನ್ನ ಮಗಳ ನಾಮಕರಣದಲ್ಲಿ ನಾನು ಹಾಕೊಂಡಿದ್ದಂತಹ ಒಡವೆಗಳು ಸೆಟ್. ಆ ಒಂದು ಸೆಟ್ ನಮ್ಮ ಮನೆಯವರು ನನ್ಗೆ ಮಾಡಿಸ್ಕೊಟ್ಟಿದ್ರು. ಒಂದು ಅಮೌಂಟ್ ಬಿಗ್ ಅಮೌಂಟ್ ಅಂತಾನೆ ನಾವು ಸೇವ್ ಮಾಡಿದ್ದು. ಆ ಟೈಮ್ ಅಲ್ಲಿ ಗೋಲ್ಡ್ಗೆ ನಾವ್ ಇನ್ವೆಸ್ಟ್ ಮಾಡ್ದೋ. ಆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದಾಗ ಈಗ ಬೆಸ್ಟ್ ಅನಿಸ್ತಿದೆ, ಯಾಕಂದ್ರೆ ಈಗಿನ ರೇಟ್ ಡಬಲ್ ಆಗಿದೆ. ಆಗ ನಾವು ಮಾಡಿಸಿದಾಗಲೇ ಆ ರೈಟೇನೆ ನಮ್ಗೆ ಜಾಸ್ತಿ ಇತ್ತು. ಬಟ್ ಈಗ ಕಂಪೇರ್ ಮಾಡೋದ್ರನ್ನೇ ಅವತ್ತು ನಾವು ಒಂದು ಒಳ್ಳೆ ತೀರ್ಮಾನ ತಗೊಂಡು ಗೋಲ್ಡ್ ನಾವು ಮಾಡಿಸ್ತು. ಹಾಗಾಗಿ ಬೆಸ್ಟ್ ಅನಿಸ್ತಿದೆ. ಈಗಿನ ರೇಟ್ಗೆ ಡಬಲ್ ರೇಟ್ ಆಗತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಫೋಟೋದಲ್ಲಿ ಇರುವಂತಹ ಸೆಟ್ ನಮ್ಮ ಮನೆಯವರು ನನಗೆ ಮಾಡಿಸ್ಕೊಟ್ರು. ಮಾವಿನಕಾಯಿಂದು ಮತ್ತೆ ಲಕ್ಷ್ಮಿ ಡಾಲರ್ದು ಏನಿದೆ ಆ ಒಂದು ಲಾಂಗ್ ಚೈನು ಮತ್ತೆ ಒಂದು ಅತಿಗೆ ಮ್ಯಾಚ್ ಆಗುವಂತಹ ಚಿಕ್ಕ ನೆಕ್ಲೆಸ್ ಸಹ ಮಾಡಿಸ್ಕೊಟ್ರು. ಮತ್ತೆ ನಿಮ್ಗೆ ಇದನ್ನ ಶೋ ಮಾಡ್ತೀನಿ. ಇದು ಬಂದು ಇದು ಮುತ್ತು. ಇದು ನನ್ನ ಅಪ್ಪನ ಮನೆಯಿಂದ ನಾನು ತಗೊಂಡ್ ಬಂದೆ. ಇದ್ರಲ್ಲಿ ಮುತ್ತನ್ನ ಜೋಡಿಸ್ಕೊಂಡು ಮುತ್ತಿನ ಹಾರ ಮಾಡಿಸ್ಕೋಬೇಕು ಅಂತ ಹಾಗೆ ಇಟ್ಕೊಂಡಿದೀನಿ. ಬಟ್ ಆಕ್ಚುಲಿ ಇದು ಮಾಡ್ಸಕ್ ಆಗ್ತಾ ಇಲ್ಲ, ಬಿಕಾಸ್ ನಾವಿರೋದು ಚೆನ್ನೈಲಿ. ನಾನು ಅಷ್ಟು ಒಡವೆಗಳನ್ನ ನಾನು ಇಲ್ಲಿಗೆ ತಗೊಂಡ್ ಬಂದಿಲ್ಲ. ನನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ನಾನಿರುವಂತಹ ಪ್ಲೇಸ್ ತಗೊಬಂದಿನಿ. ಮಿಕ್ಕಿದ್ದೆಲ್ಲನೂ ಸೇಫ್ಟಿ ಪರ್ಪಸ್ಗಾಗಿ ನಾನು ಊರಲ್ಲೇ ಬಿಟ್ಟು ಬಂದಿದ್ದೀನಿ. ನಾನು ಊರ್ಗ್ ಹೋದಾಗ ನಿಮ್ಗೆ ನನ್ ಏನು ನಂದು ಇನ್ನು ಕಂಪ್ಲೀಟ್ ಆಗಿ ಸೆಟ್ಸ್ ಇದೆ ಅದೆಲ್ಲಾನು ನಿಮ್ಗೆ ಶೋ ಮಾಡ್ತೀನಿ. ಈಗ ಪ್ರೆಸೆಂಟ್ ಇಷ್ಟು ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ನನ್ನ ಹಸ್ಬೆಂಡ್ ಸೀರಿಯಸ್ಲಿ ಹೇಳ್ಕೋಬೇಕು ಅಂತ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ, ಯಾಕೆಂದ್ರೆ ನನ್ಗೆ ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮತ್ತೆ ಹೇಳ್ಬೇಕು ಅಂದ್ರೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ನನ್ನ ಹಸ್ಬೆಂಡೇನೆ ಕಾರಣ. ನೆಕ್ಸ್ಟ್ ನಾನ್ ನಿಮ್ಗೆ ಹೇಳ್ತೀವಿ ನಾವ್ ಯಾಕೆ ಇಲ್ಲಿ ಚೆನ್ನೈ ಇದ್ದೀವಿ ಅನ್ನೋದನ್ನ ನಾನ್ ನಿಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗ್ಸ್ ಅಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹಾಗೇನೆ ಸಪೋರ್ಟ್ ಮಾಡಿ. ಇವತ್ತಿನ ಬ್ಲಾಗ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ, ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾ ಅನ್ಕೋತೀನಿ.